ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನ ದಿನದಲ್ಲಿ ತಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕರ್ತನು ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸುವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 19ನೇ ವಚನ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ನೋಡ್ರಿ, ಈ ವಾಕ್ಯದ ಮೊದಲ ಭಾಗವನ್ನು ನಾವು ಗಮನಿಸುವುದಾದರೆ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ. ನೋಡ್ರಿ, ಇಲ್ಲಿ ದೇವರು ನೀತಿವಂತನಿಗೆ ಕಷ್ಟಗಳು ಬರುವುದಿಲ್ಲ ಅಂತ ಹೇಳಲಿಲ್ಲ. ನೀತಿವಂತನಿಗೆ ಕಷ್ಟಗಳಲ್ಲಿ ಇನ್ನೂ ಜಾಸ್ತಿ ಕಷ್ಟಗಳು ಬರುತ್ತದಂತೆ. ಇನ್ನು ಅದರಲ್ಲಿಯೂ ದೇವರನ್ನು ಯಾರು ನಂಬ್ತಾರೋ, ದೇವರಿಗೆ ಯಾರು ಚೆನ್ನಾಗಿ ನಡೆದುಕೊಳ್ತಾರೋ, ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೋ ಅವರ ಜೀವಿತದಲ್ಲಿ ಸಮಸ್ಯೆಗಳು, ಕಷ್ಟಗಳು ಹೆಚ್ಚಾಗಿ ಬರಬಹುದು. ಪ್ರಾರ್ಥಿಸುವವರಿಗೂ ಕಣ್ಣೀರು ಬರುತ್ತದೆ. ನಂಬಿಗಸ್ತರಿಗೆ ನಿಂದೆ, ಸ್ತೋತ್ರ, ತೊಂದರೆಗಳು, ಹಣಕಾಸಿನ ಒತ್ತಡ, ಕುಟುಂಬದ ಹೋರಾಟಗಳು ಅವರಿಗೂ ಬರಬಹುದು. ನಿಮ್ಮ ಜೀವನದಲ್ಲಿ ಒಂದು ಕಷ್ಟ ಅದು ತೀರಿ ಹೋಗುವ ಮುಂಚೆ ಮತ್ತೊಂದು ಕಷ್ಟ ಬರುತ್ತಲೇ ಇರಬಹುದು. ಒಂದು ಸಮಸ್ಯೆಗೆ ಉತ್ತರ ಹುಡುಕುತ್ತಿರುವಾಗ ಇನ್ನೊಂದು ಸಮಸ್ಯೆ ಎದುರಾಗುತ್ತಿರಬಹುದು. ನಮ್ಮ ಜೀವನದಲ್ಲಿ ಯಾಕೆ ಹೀಗೆ ಎಂಬುದಾಗಿ ಅನೇಕ ಸಾರಿ ನಾವು ಪ್ರಶ್ನೆಯನ್ನು ಕೇಳುತ್ತಿರಬಹುದು. ಆದರೆ ಓದಿಕೊಂಡ ವಾಕ್ಯ ಭಾಗದಲ್ಲಿ 2ನೇ ಭಾಗ ನಮಗೆ ಬಹಳ ಒಂದು ದೊಡ್ಡ ಆಶ್ವಾಸನೆಯನ್ನು, ನಂಬಿಕೆಯನ್ನು ಕೊಡುತ್ತದೆ. ಏನಂತ ಹೇಳಿದ್ರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡಿಸುತ್ತಾರಂತೆ. ಒಂದು ಆಮೇನ್ ಎಂಬುದಾಗಿ ಹೇಳ್ರಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಆಮೇನ್ ಎಂಬುದಾಗಿ ಬರೆಯಿರಿ. ಏನಂದರೆ, ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ, ಅನೇಕ ಕಷ್ಟಗಳಲ್ಲಿ ಕೆಲವು ಕಷ್ಟಗಳಿಗೆ ಮಾತ್ರ ನಾನು ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಲಿಲ್ಲ. ಎಲ್ಲ ಕಷ್ಟಗಳಿಂದ ನಾನು ಬಿಡುಗಡೆ ಕೊಟ್ಟು ನಿಮ್ಮನ್ನು ಪಾರು ಮಾಡುತ್ತೇನೆ. ನೋಡ್ರಿ, ನಾವು ದೇವರನ್ನ ನಂಬಿದ್ದೇವೆ ಪಾಸ್ಟರ್, ನಮ್ಮ ಜೀವಿತದಲ್ಲಿ ಯಾಕೆ ಇಷ್ಟು ಕಷ್ಟಗಳು? ನಾವು ಚೆನ್ನಾಗಿ ದೇವರಲ್ಲಿ ಬೆಳೆಯುತ್ತಾ ಇದ್ದೇವೆ, ಆದರೂ ಕಷ್ಟಗಳು ಹೋಗ್ತಾ ಇಲ್ಲ ಪಾಸ್ಟರ್. ನೋಡ್ರಿ, ಕಷ್ಟಗಳು ನಿಮ್ಮ ಜೀವಿತದಲ್ಲಿ ನಾಶನಕ್ಕಾಗಿ ಬಂದದ್ದಲ್ಲ. ಆ ಕಷ್ಟಗಳು ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಗಾಗಿ ಸಾಕ್ಷಿ ಹೇಳಲು ಬಂದಿದ್ದಾವೆ. ಅದಕ್ಕೆ ಅನೇಕ ಕಷ್ಟಗಳು ಬಂದರೂ ನೀನೇನು ಮಾಡಬಾರ್ದಂದ್ರೆ ಭಯಪಡಬಾರದು. ಆ ಕಷ್ಟದ ಮಧ್ಯದಲ್ಲಿ ನಿನ್ನ ಜೊತೆ ಯಾರಿದ್ದಾರೆಂಬುದಾಗಿ ನೀನು ತಿಳಿದುಕೋ. ನಿನ್ನ ಕಷ್ಟಗಳ ಮಧ್ಯದಲ್ಲಿ ಅವುಗಳಿಂದ ಬಿಡುಗಡೆಗೊಳಿಸುವಂಥ ದೇವರು ನಿನ್ನ ಜೊತೆಯಲ್ಲಿ ಇದ್ದಾರೆ. ಕಷ್ಟಗಳ ಮಧ್ಯದಲ್ಲೇ ಒಂದು ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗುವ ಜೀವನ ಇದೆ ನೋಡ್ರಿ, ಅದುವೇ ಕ್ರೈಸ್ತ ಜೀವನ, ಅದುವೇ ನಂಬಿಕೆಯ ಜೀವನ. ನೋಡ್ರಿ, ಈ ಕೀರ್ತನೆ ಬರೆದಿದ್ದು ದಾವೀದನು. ಅವನು ಹೇಳ್ತಾ ಇದ್ದಾನೆ, ತನ್ನ ಅನುಭವದಿಂದ ಹೇಳುತ್ತಿದ್ದಾನೆ. ಅವನೊಬ್ಬ ನೀತಿವಂತನಾಗಿದ್ದನ್ರಿ, ದೇವರನ್ನು ಬಹಳವಾಗಿ ಪ್ರೀತಿಸುತ್ತಾ ಇದ್ದ. ಆದರೆ ಅವನ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದವರೇ. ಆ ಕಷ್ಟಗಳು ಅಂತ ಹೇಳಿದ್ರೆ, ಯಾವಾಗ ದೇವರು ಅವನನ್ನು ಅಭಿಷೇಕ ಮಾಡಿದ್ರೋ, ಚಿಕ್ಕ ವಯಸ್ಸಿನಲ್ಲೇ ಸಾಮುವೇಲ ಪ್ರವಾದಿ ಬಂದು ಅಭಿಷೇಕ ಮಾಡ್ತಾನೆ. ಅದಾದ ಮೇಲೆ ಅನೇಕ ಕಷ್ಟಗಳು. ಒಂದು ಕಡೆ ಹೆಸರು ಬಂತು, ಪ್ರಸಿದ್ಧತೆ ಬಂತು, ಅದರ ಒಟ್ಟಿಗೆ ಇನ್ನೊಂದು ಕಡೆ ಸೌಲನು ಅವನನ್ನು ಕೊಲ್ಲಲು ಹುಡುಕುತ್ತಿದ್ದನು. ಫಿಲಿಷ್ಟಿಯರ ಮಧ್ಯದಲ್ಲಿ ಅವನು ಸಿಕ್ಕಿಬಿದ್ದನು. ಈಗ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅವನು ಹುಚ್ಚನಂತೆ ಅಲ್ಲಿ ನಟಿಸಿದನೆಂಬುದಾಗಿ ನಾವು ನೋಡ್ತೇವೆ.
ಎಷ್ಟೋ ಕಷ್ಟಗಳ ಮೇಲೆ ಕಷ್ಟ, ಸ್ವಂತ ಮಗನೇ ಎದುರಾಗಿ ಬಂದ. ಇವೆಲ್ಲದರ ಮಧ್ಯದಲ್ಲಿ ದಾವೀದನು ಹೇಳುತ್ತಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ನನಗೇನು ತೊಂದರೆ ಇಲ್ಲ, ಯಾಕೆಂದರೆ ದೇವರು ಅವೆಲ್ಲವುಗಳನ್ನು ನೋಡಿಕೊಳ್ಳುತ್ತಾರೆ, ಅವೆಲ್ಲವುಗಳಿಂದ ಬಿಡಿಸುತ್ತಾರೆ. ನೋಡ್ರಿ, ನಿಮ್ಮ ಕಷ್ಟಗಳು ಅವು ತಾತ್ಕಾಲಿಕ ರೀ. ದೇವರು ಅವೆಲ್ಲವುಗಳಿಂದ ಬಿಡುಗಡೆ ಕೊಡ್ತಾರೆ. ದಾವೀದನಿಗೆ ಒಂದು ಭರವಸೆ ಇತ್ತು, ಏನಂದರೆ ದೇವರು ನನ್ನ ಜೀವಿತದಲ್ಲಿ ವಾಗ್ದಾನವನ್ನು ಕೊಟ್ಟಿದ್ದಾರೆ, ಈ ಕಷ್ಟಗಳು ಅಲ್ಪ ಕಾಲ ಮಾತ್ರ, ಇವೆಲ್ಲವೂ ಮರೆಯಾಗಲಿಕ್ಕಿದೆ. ನೋಡ್ರಿ, ನೀವು ಕಷ್ಟಗಳನ್ನೇ ನೋಡುತ್ತಾ ಕುಳಿತುಕೊಳ್ಳಬಾರದು. ಕೆಲವರು ಜೀವನದಲ್ಲಿ ಕಷ್ಟಗಳನ್ನು ಕೌಂಟ್ ಮಾಡ್ತಾ ಇರ್ತಾರೆ. ನಿಮ್ಮ ಕಷ್ಟಗಳನ್ನು ಕೌಂಟ್ ಮಾಡಬೇಡ್ರಿ, ಆ ಕಷ್ಟಗಳಿಂದ ಬಿಡುಗಡೆಗೊಳಿಸಿ ಮೇಲು ಮಾಡಿದ್ದಾರೆ ನೋಡ್ರಿ, ಆಶೀರ್ವಾದ ಮಾಡಿದ್ದಾರೆ ನೋಡ್ರಿ, ಆ ಆಶೀರ್ವಾದಗಳನ್ನು ಕೌಂಟ್ ಮಾಡ್ರಿ. ಕಷ್ಟಗಳನ್ನು ನೋಡುವ ಬದಲು ಕಷ್ಟಗಳಿಂದ ಬಿಡುಗಡೆಗೊಳಿಸುವ ಯೇಸುವಿನ ಕರಗಳನ್ನು ನೋಡಬೇಕ್ರಿ. ಅಲೆಗಳನ್ನು ನೋಡಬಾರದು, ಅಲೆಗಳನ್ನು ಗದರಿಸಿ ಶಾಂತಗೊಳಿಸುವ ಯೇಸುವನ್ನು ನೋಡ್ರಿ. ಬೆಟ್ಟದಂತಿರುವ ಕಷ್ಟಗಳನ್ನು ನೋಡಬೇಡ್ರಿ, ಬೆಟ್ಟಗಳನ್ನು ಸರಿಸಲು ಸಮಭೂಮಿ ಮಾಡುವ ದೇವರನ್ನು ನೋಡ್ರಿ. ನಿಮ್ಮ ಜೀವಿತದಲ್ಲಿ ಏನು ಬಂದರೂ ಭಯಪಡಬೇಡ್ರಿ, ದೇವರು ಎಲ್ಲವನ್ನು ನೋಡಿಕೊಳ್ಳಲಿಕ್ಕಿದ್ದಾರೆ, ನಿಮಗೋಸ್ಕರ ಮಾರ್ಗ ತೆರೆಯಲಿಕ್ಕಿದ್ದಾರೆ, ಒಂದು ಅದ್ಭುತ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ಕಷ್ಟಗಳು ಮರಕ್ಕೆ ಬರುವುದಿಲ್ಲ, ಮನುಷ್ಯರಿಗೇ ಬರುತ್ತದೆ. ಆದರೂ ಕೂಡ ನೀವು ದೇವರ ಹತ್ತಿರ ಬರಬೇಕು. ಕೆಲವರು ದೊಡ್ಡ ತಪ್ಪು ಮಾಡ್ತಾರೆ, ಏನು ಗೊತ್ತಾ? ಈ ಕಷ್ಟಗಳು ಬಂದಾಗ ಕೆಲವರು ದೇವರನ್ನ ಬಿಟ್ಟು ಬಿಡುತ್ತಾರೆ, ಈ ಕಷ್ಟಗಳು ಬಂದಾಗ ಪ್ರಾರ್ಥನೆ ಬಿಟ್ಟು ಬಿಡುತ್ತಾರೆ. ಬಿಡಬೇಡ್ರಿ, ಕಷ್ಟಗಳು ಬರುವಾಗಲೇ ನೀವು ದೇವರನ್ನ ಚೆನ್ನಾಗಿ ಹುಡುಕಬೇಕು, ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು, ಚೆನ್ನಾಗಿ ಉಪವಾಸ ಮಾಡಬೇಕು. ಏಕೆಂದರೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸುತ್ತಾರೆ. ಹಾಗಾದರೆ ಇವತ್ತು ಈ ವಾಗ್ದಾನವನ್ನು ಹಿಡ್ಕೊಳ್ಳೋಣ. ಸ್ವಾಮಿ, ನೀವು ಹೇಳಿದ್ದೀರಾ, ಕಷ್ಟಗಳು ನೀತಿವಂತನಿಗೆ ಹೆಚ್ಚಾಗಿ ಬರ್ತದೆ ಎಂಬುದಾಗಿ. ನನ್ನ ಜೀವಿತದಲ್ಲಿ ದೇವರೇ ಎಷ್ಟೋ ಕಷ್ಟಗಳಿದೆ, ಸಮಸ್ಯೆಗಳಿದೆ, ನೀವು ಬಿಡುಗಡೆ ಕೊಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ಒಂದು ದೊಡ್ಡ ಬಿಡುಗಡೆಯನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಲಿಕ್ಕಿದ್ದಾರೆ. ತಲೆ ಭಾಗಿಸೋಣ, ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ನಮ್ಮ ಸಂಗಡ ನೀವು ಮಾತನಾಡಿದ್ದೀರಾ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸುವೆನೆಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಆ ವಾಗ್ದಾನದಂತೆ ಅಪ್ಪ ದೇವರೇ, ಅನೇಕರು ಕಷ್ಟಗಳ ಮಧ್ಯದಲ್ಲಿ, ನಷ್ಟಗಳ ಮಧ್ಯದಲ್ಲಿ, ಸವಾಲುಗಳ ಮಧ್ಯದಲ್ಲಿ ಹೋಗುತ್ತಿದ್ದಾರೆ. ಬಿಡುಗಡೆಗೊಳಿಸ್ರಿ. ನಿನ್ನ ಕರವನ್ನು ಅವರು ಕಾಣಲಿ ಸ್ವಾಮಿ, ಒಂದು ಅದ್ಭುತವನ್ನು ಅವರ ಜೀವಿತದಲ್ಲಿ ಅನುಭವಿಸಲಿ ಸ್ವಾಮಿ. ವಾಗ್ದಾನ ಮಾಡಿದ ದೇವರು ನೀನು ನಂಬಿಗಸ್ತನು ಸ್ವಾಮಿ. ದೇವರೇ, ನೀವು ಹೇಳಿದ್ದೀರಾ ದೇವರೇ ಸ್ತೋತ್ರ, ಲೋಕವನ್ನು ನಾನು ಜಯಿಸಿದ್ದೀನೆಂಬುದಾಗಿ ಹೇಳಿದ್ದೀರಾ. ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವ ದೇವರು ನೀವು ದೊಡ್ಡವರಾಗಿದ್ದೀರಾ. ನಮ್ಮ ಕಷ್ಟಗಳಿಗಿಂತ, ಸಮಸ್ಯೆಗಳಿಗಿಂತ, ರೋಗಗಳಿಗಿಂತ ನೀವು ದೊಡ್ಡವರು ಸ್ವಾಮಿ. ನಮ್ಮ ಕಷ್ಟಗಳನ್ನು ನೋಡದ ಹಾಗೆ ನಿಮ್ಮನ್ನು ನೋಡಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸರಿ. ವಿಶೇಷವಾಗಿ ದೇವರೇ, ಸಂದೇಶವನ್ನು ವಿವಿಧ ಸ್ಥಳಗಳಲ್ಲಿ, ಮನೆಗಳಲ್ಲಿ ದೇವರೇ ಎಲ್ಲೆಲ್ಲಿ ನೋಡುತ್ತಿದ್ದಾರೋ ದೇವರೇ, ನಿನ್ನ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಈ ದಿನ ಶುಭ ಉಂಟಾಗಲಿ, ದೈವಿಕ ಆಶೀರ್ವಾದ ಉಂಟಾಗಲಿ, ದೈವಿಕವಾದ ಹಸ್ತ ನಿನ್ನ ಮಕ್ಕಳ ಮೇಲಿರಲಿ, ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕಷ್ಟಗಳನ್ನು ಕಂಡು ಹೆದರಬೇಡ್ರಿ, ಕಷ್ಟಗಳು ಬರುವಾಗ ಗುಣಗುಟ್ಟಬೇಡ್ರಿ, ದೇವರನ್ನ ನೋಡ್ರಿ. ಎಲ್ಲ ಕಷ್ಟಗಳಿಂದ ಬಿಡುಗಡೆಗೊಳಿಸ್ತೇನೆಂಬುದಾಗಿ ದೇವರು ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ರಿ. ಸ್ವಾಮಿ, ನೀವು ಬಿಡುಗಡೆಗೊಳಿಸಲಿಕ್ಕಿದ್ದೀರಿ ಎಂಬುದಾಗಿ ದೇವರನ್ನ ನಂಬ್ರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಕೂಡ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ಎಲ್ಲ ಕಷ್ಟಗಳಿಂದ ನಿಮಗೆ ಒಂದು ಬಿಡುಗಡೆಯನ್ನು ಅನುಗ್ರಹಿಸಲಿ. ದೇವರು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವದಿಸಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ,
ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.